ನಮಸ್ಕಾರ. ನೋಡಿ, ಈ ಒಂದು ರಾಶಿ ಭವಿಷ್ಯದ ಬಗ್ಗೆ ನಾವು ನೋಡೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನು ಜನಗಳಿಗೆ ಹೇಳಬೇಕು. ಜ್ಯೋತಿಷದಲ್ಲಿ ನ್ಯೂಮರಾಲಜಿ ಇಲ್ಲ. ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳುವಂತದ್ದು, ನೀವು ಈ ತರ ಕಲರ್ ಬಟ್ಟೆ ಹಾಕೋಬೇಕು ಅಂತ ಕಲರ್ ರೆಮಿಡಿಗಳು, ಅದ್ರ ಜೊತೆಯಲ್ಲಿ ಕಾಸ್ಟ್ಲಿ ಜೆಮ್ ಸ್ಟೋನ್ಗಳು, ಕಾಸ್ಟ್ಲಿ ಪೂಜೆಗಳು ಯಾವುದು ಜ್ಯೋತಿಷದಲ್ಲಿ ಇಲ್ಲ. ಅದೇ ತರ ನಿಮ್ಮ ಭವಿಷ್ಯವನ್ನು ಹೇಳಬೇಕು ಅಂದ್ರೆ ನಿಮ್ಮ ಲಗ್ನ, ನಿಮ್ಮ ಜಾತಕ ಮತ್ತು ನಿಮ್ಮ ಹಸ್ತರೇಖೆಗಳನ್ನ ಎರಡನ್ನೂ ಕಂಬೈನ್ ಮಾಡಬೇಕು. ಯಾಕೆಂತಂದ್ರೆ ನಮ್ಮ ಜಾತಕದಲ್ಲಿ ಹೇಗೆ ಗ್ರಹಗಳಿದೆಯೋ ಹಾಗೆ ಹಸ್ತದಲ್ಲೂ ಕೂಡ ಗ್ರಹಗಳಿದ್ದಾವೆ. ಆ ಗ್ರಹಗಳು ರಾಶಿಗಳು ಕೂಡ ಇದ್ದಾವೆ. ಎರಡನ್ನು ಕಂಬೈನ್ ಮಾಡಬೇಕು. ಈ ಜಾತಕದಲ್ಲಿ ಟೈಮ್ ಮಿಸ್ಟೇಕ್ ಆಗಿದ್ರು, ಡೇಟ್ ಮಿಸ್ಟೇಕ್ ಆಗಿದ್ರು ಸಹ ನಾವು ಹಸ್ತ ಸಾಮುದ್ರಿಕೆಯನ್ನ ಮ್ಯಾಚ್ ಮಾಡಿದಾಗ, ಕಂಬೈನ್ ಮಾಡಿದಾಗ ಬಹಳ ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಕೊಡಬಹುದು. ನೀವು ಮದುವೆ ಯಾವಾಗ ಆಗುತ್ತೆ ಅಂತ ಕೇಳಿದಾಗ ಜಾತಕದಲ್ಲೂ ಅದು ಕನ್ಫರ್ಮ್ ಆಗಿ, ಹಸ್ತರೇಖೆಯಲ್ಲೂ ಕನ್ಫರ್ಮ್ ಆಗಿ, ಪ್ರಶ್ನೆ ಶಾಸ್ತ್ರದಲ್ಲೂ ಕನ್ಫರ್ಮ್ ಆಗ್ಬೇಕು. ತುಂಬಾ ಜನ ನಾವು ಜ್ಯೋತಿಷ ಹೇಳ್ತೀವಿ ಅಂತಾರೆ. ಬಟ್ ಜ್ಯೋತಿಷ್ಯದ ಬೇಸಿಕ್ ನಾಲೆಡ್ಜು ತುಂಬಾ ಜ್ಯೋತಿಷರುಗಳಿಗೆ ಇಲ್ಲ. ಒಂದು ಪ್ರೆಡಿಕ್ಷನ್ ಕೊಡೋದು ಹೇಗೆ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇದು ಒಂದು ಬಹಳ ಸೀರಿಯಸ್ ಆಗಿರುವಂತ ವಿದ್ಯೆ. ಇಲ್ಲಿ ಬಂದು ಅನವಶ್ಯವಾಗಿ ಏನೇನೋ ಬಾಯಿಗೆ ಬಂದಂತೆಲ್ಲ ಮಾತಾಡಿ ಫೇಮಸ್ ಆಗಕ್ಕೆ ನೋಡ್ತಾರೆ. ಬಟ್ ಅದು ಜ್ಯೋತಿಷ ಆತರ ಬಹಳ ಸೀರಿಯಸ್ ಆಗಿರುವಂತ ವಿದ್ಯೆ. ಇದು ಹೇಗೆ ಆಧ್ಯಾತ್ಮಿಕ ವಿಚಾರಕ್ಕೆ ಕನೆಕ್ಟ್ ಮಾಡುವಂಥದ್ದು. ನಿಮ್ಮ ಜೀವನ ಯಾವ ಹಂತದಲ್ಲಿ ಹೋಗ್ತಾ ಇದೆ ಆಧ್ಯಾತ್ಮಿಕ ವಿಚಾರ ಕಂಡುಹಿಡಿಯೋದಕ್ಕೋಸ್ಕರ ಋಷಿಗಳು ಕಂಡುಹಿಡಿದಿರುವಂತಹ ಒಂದು ವಿದ್ಯೆ. ಸೊ ಹಾಗಾಗಿ ಈ ರೀತಿಯಲ್ಲಿ ಸೈಂಟಿಫಿಕ್ ಆಗಿ ನೋಡಿದಾಗ ಮಾತ್ರ ನಿಮ್ಮ ಪ್ರೆಡಿಕ್ಷನ್ ನಿಜ ಆಗುತ್ತೆ. ಸುಮ್ಮನೆ ರಾಶಿಯಿಂದ, ಸುಮ್ಮನೆ ನೀವು ಹುಟ್ಟಿರೋ ಡೇಟ್ ಇಂದ ಯಾವುದು ಗೊತ್ತಾಗಲ್ಲ. ಸೊ ಇದನ್ನ ತಿಳ್ಕೊಳ್ಳಿ. ಭೈರವಿ ಅಷ್ಟೋದಲ್ಲಿ ಈ ರೀತಿ ಹಸ್ತರೇಖೆ ಮತ್ತು ಜಾತಕ ಎರಡನ್ನು ಕಂಬೈನ್ ಮಾಡಿ ನೋಡೋದಕ್ಕೆ ನೀವು ಕನ್ಸಲ್ಟೇಷನ್ ಬುಕ್ ಮಾಡಿ. ತುಲಾ ರಾಶಿ 2026 ಜುಲೈ ತಿಂಗಳ ಈ ವಾರ ಫಲದಲ್ಲಿ ತುಲಾ ರಾಶಿಯಲ್ಲಿ ಜನಿಸಿದಂತವರಿಗೆ ನಾವು ಅಶುಭ ಫಲಗಳನ್ನ ನಾವು ನೋಡೋದಾದ್ರೆ, ರಾಶಾಧಿಪತಿ 11ನೇ ಮನೆಯಲ್ಲಿರುವಂತಹ ಲಾಭದ ಸ್ಥಾನದಲ್ಲಿ ಶುಕ್ರ ಗ್ರಹ ಆಗಿರೋದ್ರಿಂದ, ಶುಕ್ರನ ದೇಶ ಏನಾದ್ರು ನಿಮಗೆ ನಡೀತಾ ಇದ್ರೆ, ನಿಮ್ಮ ಜನ್ಮದ ಪತ್ರಿಕೆಯಲ್ಲಿ ಏನಾದ್ರು ಶುಕ್ರ ಗ್ರಹ 11ನೇ ಮನೆಯನ್ನ ಪ್ರಭಾವಿಸ್ತಿದ್ರೆ ನಿಮಗೆ ಅತಿ ಹೆಚ್ಚಿನ ಲಾಭವನ್ನು ನೀವು ನೋಡಬಹುದು. ಬಟ್ ಯಾವಾಗಲೂ ಕೂಡ ದಶೆಯನ್ನ ಅನಾಲಿಸಿಸ್ ಮಾಡಬೇಕಾದ್ರೆ ಶುಕ್ರ ದಶೆ ಅಂದ ತಕ್ಷಣ ಎಲ್ಲ ಸಕ್ಸಸ್ಫುಲ್ ಆಗಲ್ಲ. ಶುಕ್ರ ದಶೆಯಿಂದ ಎಲ್ಲ ಒಳ್ಳೇದು ಆಗಲ್ಲ. ಶುಕ್ರನಿಗಿಂತ ಕೆಟ್ಟದ್ದು ಯಾರು ಮಾಡಲ್ಲ. ಬಟ್ ಶುಕ್ರ ಗ್ರಹ ನಿಮಗೆ ಯೋಗಕಾರಕನಾಗಿದ್ರೆ ಮಾತ್ರ ನಿಮಗೆ ಒಳ್ಳೆಯದನ್ನ ಮಾಡ್ತಾನೆ. ರಾಶಿಯಿಂದ ಶುಕ್ರ ನೋಡಿ ಅಷ್ಟಮಾಧಿಪತಿ ಆಗ್ತಾನೆ. ಇಲ್ಲಿ ಮಿಕ್ಸ್ಡ್ ರಿಸಲ್ಟ್ ಕೊಡುವಂತ ಗ್ರಹ. ತುಲಾ ರಾಶಿಯವರಿಗೆ ಶುಕ್ರ ಅತಿ ಹೆಚ್ಚು ಒಳ್ಳೆಯವನ್ನ ಅಲ್ಲ. ಬಟ್ ಲಾಭದ ಸಾಧ್ಯತೆ, ಹಣದ ಹರಿವು ಹೆಚ್ಚಾಗುತ್ತೆ, ಇನ್ವೆಸ್ಟ್ಮೆಂಟ್ ಅಲ್ಲಿ ಅನುಕೂಲಗಳಾಗುತ್ತೆ. ಹೊಸ ಬಿಸ್ನೆಸ್ ನೀವು ಪ್ರಾರಂಭ ಮಾಡಿದ್ರೆ ಲಾಭ ಹೆಚ್ಚಾಗುತ್ತೆ. ಬಟ್ಟೆ ಬಿಸ್ನೆಸ್, ಹಣ್ಣುಗಳು, ಲಿಕ್ವಿಡ್, ಡಿಯೋಡ್ರೆಂಟ್ಸು, ಅದರ ನಂತರದಲ್ಲಿ ವೆಹಿಕಲ್ಸ್ ಗಳು, ಸುಂದರವಾಗಿರುವಂತಹ ವಸ್ತುಗಳನ್ನ ಮಾರುವಂತವ್ರು, ಇಂಟೀರಿಯರ್ ಸಂಬಂಧಪಟ್ಟಂತ ವಸ್ತುಗಳನ್ನ, ಫರ್ನಿಚರ್ ನ ಮಾಡುವಂತವ್ರು, ಇವರೆಲ್ಲರೂ ಕೂಡ ಅತಿ ಹೆಚ್ಚಿನ ಲಾಭವಾಗುತ್ತೆ. ಕೃಷಿಯಲ್ಲಿ ಕೂಡ ಅನುಕೂಲಗಳಾಗುವಂತ ಸಾಧ್ಯತೆಗಳಿರುತ್ತೆ. ಕೆಲವರು ಹಾಲು ಮಾರುವಂತ ಬಿಸ್ನೆಸ್ ನ ಮಾಡ್ತಾರೆ. ಇವರು ಕೂಡ ತುಂಬಾ ಸಕ್ಸಸ್ ಇರುತ್ತೆ. ಫ್ಯೂಯಲ್ ಆಗಿರ್ಬೋದು, ಯಾವುದೇ ತರದ ಲಿಕ್ವಿಡ್ ರಿಲೇಟೆಡ್ ಬಿಸ್ನೆಸ್ ಗಳು ತುಲಾ ರಾಶಿಯವರಿಗೆ ಅದ್ಭುತವನ್ನ ಕ್ರಿಯೇಟ್ ಮಾಡುತ್ತೆ. ಸಪ್ತಮಾಧಿಪತಿ ಅಷ್ಟಮದಲ್ಲಿ ಯೂಶುವಲ್ ಆಗಿ ಮದುವೆ ಡಿಲೇ ಆಗೋದು, ಎಂಗೇಜ್ಮೆಂಟ್ ಆಗಿರುತ್ತೆ, ಆ ಹುಡುಗಿನ ಜಗಳ ಮಾಡ್ಕೊಂಡು ಅದನ್ನ ಕ್ಯಾನ್ಸಲ್ ಮಾಡ್ಕೊಂತಾರೆ, ಮದುವೆ ತನಕ ಅದು ಹೋಗೋದೇ ಇಲ್ಲ. ಚೆನ್ನಾಗಿರೋ ಸಂಬಂಧ ಎಂಗೇಜ್ಮೆಂಟ್ ತನಕ ಬಂದು ಕ್ಯಾನ್ಸಲ್ ಆಗುವಂತ ಕಿರಿಕಿರಿಗಳಾಗುವಂತದ್ದು. ಅದು ಹುಡುಗಿಯ ಅತಿ ಹೆಚ್ಚು ಕೋಪದಿಂದ ಜಾಸ್ತಿಗಳು ಮದುವೆಗಳು ಮುರಿದು ಬೀಳುತ್ತೆ, ಎಂಗೇಜ್ಮೆಂಟ್ಗಳು ಮುರಿದು ಬೀಳುತ್ತೆ. ಈ ಪಾಸಿಬಿಲಿಟೀಸ್ ಬಂದು ಈ ಟೈಮ್ ಪೀರಿಯಡ್ ಇರೋದ್ರಿಂದ ತುಂಬಾ ಎಚ್ಚರಿಕೆಯಿಂದ ನೀವು ವರ್ತಿಸ್ಬೇಕಾಗತ್ತೆ. ಆ ಟೈಮಲ್ಲಿ ಆ ಗ್ರಹಗಳಿಂದ ಆ ರೀತಿ ಮನೋಭಾವನೆ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಅವ್ರು ಪಶ್ಚಾತ್ತಾಪ ಪಡ್ತಾರೆ, ನಾನು ಈ ತರ ಮಾತಾಡಬಾರ್ದಾಗಿತ್ತು ಅಂತೇಳಿ. ಈ ರೀತಿಯಾಗಿರುವಂತಹ ಸಮಸ್ಯೆಗಳು ತುಲಾ ರಾಶಿಯಲ್ಲಿ ಜನಿಸಿದಂತವರಿಗೆ ನವಮ ಭಾವದಲ್ಲಿರುವಂತಹ ಸೂರ್ಯ ತಂದೆಯನ್ನ ಅಭಿವೃದ್ಧಿ, ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ಮಾಡ್ತಾನೆ. ಪಂಚಮ ಭಾವದಲ್ಲಿ ರಾಹು ಸಂತಾನದ ಸಮಸ್ಯೆಗಳಿಂದ ಬಳಲು ಹಾಗೆ ಮಾಡ್ತಾನೆ. ತುಲಾ ರಾಶಿಯವರಿಗೆ ಪಂಚಮ ಭಾವದಲ್ಲಿರುವಂತಹ ರಾಹು ಮಕ್ಕಳಲ್ಲಿ ಏಕಾಗ್ರತೆ ಸಮಸ್ಯೆನ ಹಾಳು ಮಾಡ್ತಾನೆ. ಏಕಾಗ್ರತೆಯ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ. ಓದ್ಕೊಳ್ಳೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಬೇರೆ ಬೇರೆ ಕೆಟ್ಟ ಆಲೋಚನೆಗಳು, ನೆಗೆಟಿವ್ ಆಗಿರುವಂತ ಕಡೆ ಮನಸ್ಸು ಸೆಳೆಯುವಂತ ಸಾಧ್ಯತೆ. ನನ್ನ ಮಕ್ಕಳು ಮೊಬೈಲ್ ನೋಡ್ತಾರೆ ಸರ್ ಅಂತ ಕೇಳ್ತಿರ್ತಾರೆ ಕೆಲವರು. ಈ ರೀತಿಯಾಗಿರುವಂತ ಡಿಸ್ಟ್ರಾಕ್ಷನ್ಸ್ ರಾಹು ಕ್ರಿಯೇಟ್ ಮಾಡೋ ಸಾಧ್ಯತೆ ತುಲಾ ರಾಶಿಯಲ್ಲಿ ಜನಿಸಂತವರ ಮಕ್ಕಳಿಗೆ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಅದನ್ನ ಅವಾಯ್ಡ್ ಮಾಡಿಸ್ಬೇಕಾಗತ್ತೆ. ಹಾಗೇನೆ ತುಲಾ ರಾಶಿಯಿಂದ 6ನೇ ಮನೆಯಲ್ಲಿರುವಂತಹ ಶನಿ ಗ್ರಹದಿಂದ ಪ್ರಾಪರ್ಟಿ ಡಿಸ್ಪ್ಯೂಟು, ಕಿರಿಕಿರಿ ಚೆನ್ನಾಗೇ ಇರುತ್ತೆ. ಪ್ರಾಪರ್ಟಿ ಮೇಲೆ ಯಾರೊಬ್ರು ಬೇಲಿ ಹಾಕ್ತಾರೆ, ಏನೋ ಇಂಜೆಕ್ಷನ್ ಕೇಸ್ ಹಾಕ್ತಾರೆ, ನಾನಾ ತರದ ಟೆನ್ಷನ್ ಗಳನ್ನ ಕ್ರಿಯೇಟ್ ಮಾಡುವಂತದ್ದು. ಪ್ರಾಪರ್ಟಿಯ ಒಡೆತನದಲ್ಲಿ ಓನರ್ಶಿಪ್ ಅಲ್ಲಿ ಬಂದು ಯಾರೋ ಬಂದು ಮಧ್ಯ ನಂದು ಇದು ಅಂತ ಹೇಳುವಂಥದ್ದು, ಕಿರಿಕಿರಿಗಳಾಗುವಂಥದ್ದು, ಮನಸ್ಸಿಗೆ ನೋವಾಗುವ ಘಟನೆಗಳು ಪ್ರಾಪರ್ಟಿ ರಿಲೇಟೆಡ್ ಆಗತ್ತೆ. ಬಹಳ ತಾಳ್ಮೆಯಿಂದ ಇದನ್ನೆಲ್ಲ ನೀವು ಬಗೆಹರಿಸಬೇಕಾಗತ್ತೆ. ಕುಟುಂಬದಲ್ಲೂ ಕೂಡ ಜಗಳ, ಒಡಕುಗಳು ಕ್ರಿಯೇಟ್ ಆಗುತ್ತೆ ಪ್ರಾಪರ್ಟಿಗೋಸ್ಕರ. ಪ್ರಾಪರ್ಟಿ ಇಲ್ಲ ಅಂದ್ರೂ ಯಾವುದೋ ಒಂದು ಸಣ್ಣ ವಸ್ತುಗೆ, ಅತಿ ಚಿಕ್ಕ ವಸ್ತುಗೆನೆ ಜಗಳ ಆಗ್ಬೋದು. ಮನೆಯಲ್ಲಿ ಬೆಲೆಯೇ ಇಲ್ದಿರೋ ವಸ್ತುಗಳಿಗೋಸ್ಕರ ಕುಟುಂಬದಲ್ಲಿ ಜಗಳಗಳಾಗ್ಬೋದು. ಇದನ್ನೆಲ್ಲ ಕೂಡ ನಿಭಾಯಿಸ್ಕೊಂಡು ಸಮಾಜದಿಂದ ಹೋದ್ರೆ ಮಾತ್ರ
ಈ ಸಮಸ್ಯೆಗಳನ್ನ ಹೊರಗಡೆ ಬರ್ಬೋದು. ಅದನ್ನ ಬಿಟ್ಟು ನೀವೇನಾದ್ರೂ ಕಂಟ್ರೋಲ್ ತಪ್ಪಿದ್ರೆ ವಿಕೋಪಕ್ಕೆ ಹೋಗುತ್ತೆ. ಇಷ್ಟು ವಿಚಾರಗಳು ತುಲಾ ರಾಶಿಗೆ ಸಂಬಂಧಿಸಿದ್ದು.